ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನಿಮ್ಮೆಲ್ಲರ ಪ್ರೀತಿಯ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಈಗ 2 ಲಕ್ಷ ಸಬ್ಸ್ಕ್ರೈಬರ್ ಸಂಭ್ರಮ. ಅಂದರೆ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ಕುಟುಂಬಕ್ಕೆ 2 ಲಕ್ಷ ಸದಸ್ಯರಾಗಿದ್ದಾರೆ. ನಾನು ಕಳೆದ ಶನಿವಾರ ನರಸಿಂಹದೇವರ ದರ್ಶನ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ 2 ಲಕ್ಷ ಸಬ್ಸ್ಕ್ರೈಬರ್ನ ಮುಟ್ಟಿದೆ. 2 ಗಂಟೆಗೆ ಪ್ರಾರಂಭ ಆದಂತಹ ಫೋನ್ ಕಾಲ್ಗಳು ಕನಿಷ್ಠ ಅಂತಂದರೆ ನಾನು ಅವತ್ತು ಪೂರ್ತಿ ಹತ್ತಿರ ರಾತ್ರಿ 9 ಗಂಟೆ ತನಕ 2ರಿಂದ 2.5 ಸಾವಿರ ಫೋನ್ ಕಾಲ್ಸ್ಗಳು ಬಂದಿದೆ. ನನ್ನ ಮೊಬೈಲ್ ಫೋನ್ ಬ್ಯಾಟ್ರಿ ಇದಾಗ್ತಾ ಇದೆ, ಏನೋ ಮುಗಿದೋಗ್ತಾ ಇದೆ. ರೀಚಾರ್ಜ್ ಮಾಡ್ಕೋತಾ ಇದ್ದೀನಿ, ಮಾತಾಡ್ತಿದ್ದೀನಿ. ಯಾಕೆ ಅಂತಂದರೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಅಷ್ಟು ಖುಷಿ, ನನಗೆ ಶುಭಾಶಯ ಹೇಳಬೇಕು, ಅಭಿನಂದನೆಗಳನ್ನು ಹೇಳಬೇಕು ಅಂತ ಯಾರೆಲ್ಲ ನನಗೆ ಕರೆ ಮಾಡಿ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಹೇಳಿದರೋ ಎಲ್ಲ ರಾಯರ ಭಕ್ತರಿಗೂ ಎಲ್ಲ ವೀಕ್ಷಕರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಇವತ್ತು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಲು 2 ಲಕ್ಷ ಸಬ್ಸ್ಕ್ರೈಬರ್ನ ಮುಟ್ಟಿದೆ ಅಂತಂದರೆ ಅದಕ್ಕೆ ಕಾರಣ ನೀವೇ. ಯಾಕೆ ಅಂತಂದರೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪ್ರಸಾರ ಮಾಡುವಂತಹ ರಾಯರ ಬಗ್ಗೆ ವಿಶೇಷವಾದಂತಹ ಪೂಜಾ ವಿಧಾನ ಇರಬಹುದು, ವ್ರತಗಳಿರಬಹುದು, ಅದರ ಜೊತೆಗೆ ಸಾಕಷ್ಟು ರಾಯರ ಭಕ್ತರು ಅವರ ಬದುಕಿನಲ್ಲಿ ರಾಯರು ಮಾಡಿದಂತಹ ಪವಾಡಗಳನ್ನು ಮತ್ತು ಮಹಿಮೆಗಳನ್ನು ಏನು ಹೇಳ್ತಾ ಇದ್ದಾರೋ ಅದನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಅದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಮುಟ್ಟಿರುವುದರಿಂದ, ಹಾಗೆಯೇ ಸತ್ಯವನ್ನು ಮಾತ್ರ ನಾನು ಪ್ರಸಾರ ಮಾಡೋದ್ರಿಂದ ನನ್ನ ಚಾನಲ್ಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ನ ಅಂದರೆ ಸದಸ್ಯರನ್ನು ರಾಯರು ಅನುಗ್ರಹ ಮಾಡಿದ್ದಾರೆ. ಇದಕ್ಕೆ ನಾನು ರಾಯರಿಗೆ ಕೃತಜ್ಞನಾಗಿರ್ತೀನಿ. ಹಾಗೆಯೇ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಬಹಳಷ್ಟು ವೀಕ್ಷಕರ ಕೋರಿಕೆ ಏನು ಅಂತಂದರೆ, ಗುರುಗಳೇ ನೀವು ಪ್ರತಿನಿತ್ಯ ಒಂದು ವಿಡಿಯೋ ಪ್ರಸಾರ ಮಾಡಿ, ಬೆಳಗ್ಗೆ 11:45 ಆಗೋದನ್ನೇ ನಾವು ಕಾಯ್ತಾ ಇರ್ತೀವಿ, ದಯವಿಟ್ಟು ಪ್ರತಿನಿತ್ಯ ಒಂದೊಂದು ವಿಡಿಯೋ ಪ್ರಸಾರ ಮಾಡಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಆಗಿರೋದ್ರಿಂದ ಪ್ರತಿನಿತ್ಯ ನಮ್ಮ ಮನೆಗೆ ಆಯುರ್ವೇದ ಔಷಧಿಗಳನ್ನು ತಗೊಂಡೋಗೋದಕ್ಕೆ ಪೇಷಂಟ್ಗಳು ಬರ್ತಾ ಇರ್ತಾರೆ. ನಾನು ಅವ್ರನ್ನೂ ಅಟೆಂಡ್ ಮಾಡಬೇಕು, ಜೊತೆಗೆ ನನ್ನ ವೈಯಕ್ತಿಕ ಕೆಲಸಗಳಿರುತ್ತೆ, ಅದನ್ನು ಮಾಡ್ಕೋಬೇಕು. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ನಡೆಸೋದಕ್ಕೆ ನಾನು ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ಲ. ನಾನೇ ಕ್ಯಾಮ್ರಾಮನ್ ಆಗಿರ್ತೀನಿ, ನಾನೇ ಲೈಟ್ ಬಾಯ್ ಆಗಿರ್ತೀನಿ, ನಾನೇ ಎಡಿಟಿಂಗ್ ಮಾಡ್ತೀನಿ, ಜೊತೆಗೆ ನಾನೇ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು. ಆದ್ದರಿಂದ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಕನಿಷ್ಠ ನನಗೆ 1 ದಿನ ಪೂರ್ತಿ ಸಮಯ ಬೇಕಾಗುತ್ತೆ. ಆದ್ದರಿಂದ ಒಳ್ಳೊಳ್ಳೆ ವಿಚಾರಗಳನ್ನು, ಸತ್ಯದ ವಿಚಾರಗಳನ್ನು, ರಾಯರ ಭಕ್ತರ ಅನುಭವಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಮುಂದುವರಿಸ್ಕೊಂಡು ಹೋಗ್ತೀನಿ. ಆಮೇಲೆ ಬಹಳಷ್ಟು ವೀಕ್ಷಕರು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತಾರೆ, ನೀವು ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಗುರುಗಳೇ, ನಮಗೆ ಬಹಳ ಬೇಜಾರಾಗುತ್ತೆ ಅಂತ. ನೋಡಿ, ನನಗೆ ಪ್ರತಿನಿತ್ಯ 400ರಿಂದ 500 ಫೋನ್ ಕಾಲ್ಸ್ ಬರುತ್ತೆ. ಒಂದು ಫೋನ್ ರಿಸೀವ್ ಮಾಡೋದ್ರಲ್ಲಿ ಇನ್ನೊಂದು 10-15 ಮಿಸ್ಡ್ ಕಾಲ್ ಇರುತ್ತೆ. ಯಾರಿಗೆ ಮಾತಾಡಿದ್ದೀನೋ ಯಾರಿಗೆ ಬಿಟ್ಟಿದ್ದೀನೋ ನನಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಫೋನ್ ಕಾಲ್ನಲ್ಲಿ ನೀವು ಕರೆ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅಂತಂದರೆ ದಯಮಾಡಿ ಯಾರು ಬೇಸರ ಮಾಡ್ಕೋಬೇಡಿ. ಮತ್ತೆ ಯಾವಾಗಲಾದರೂ ಫೋನ್ ಮಾಡಿ ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ. ಯಾಕೆ ಅಂದರೆ ರಾಯರ ಭಕ್ತರಿಗೆ ದಾರಿ ತೋರಿಸ್ಬೇಕು, ಪರಿಹಾರ ತಿಳಿಸ್ಬೇಕು ಅಂತಲೇ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು, ನನ್ನ ಫೋನ್ ನಂಬರ್ ಕೊಟ್ಟಿರೋದು ನಿಮಗೆ. ಆದ್ದರಿಂದ ಯಾರೂ ಕೂಡ ಬೇಸರ ಮಾಡ್ಕೋಬೇಡಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಪ್ರತಿ ಭಾನುವಾರ ನಾನು ಲೈವ್ ಬರ್ತೀನಿ.
ಯಾವ ಸಮಯದಲ್ಲಿ ಅನ್ನೋದನ್ನು ಮುಂದೆ ನಿಮಗೆ ತಿಳಿಸ್ತೀನಿ. ಆ ಸಮಯದಲ್ಲಿ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ನಲ್ಲಿ ನನ್ನ ಜೊತೆ ಸಂಪರ್ಕ ಮಾಡಿದ್ರೆ ಆ ಲೈವ್ನಲ್ಲೇ ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು, ರಾಯರ ಪೂಜೆಯನ್ನು ಏನು ಮಾಡಬೇಕು ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರಿಂದ ಮುಂದಿನ ದಿನಗಳಲ್ಲಿ ಯಾರ್ಯಾರು ನನ್ನನ್ನು ಸಂಪರ್ಕ ಮಾಡಬೇಕು ಅಂತ ಅನ್ಸುತ್ತೋ, ಉತ್ತರ ಪಡಿಬೇಕು ಅಂತ ಅನ್ಸುತ್ತೋ ಅಂಥವರು ಯೂಟ್ಯೂಬ್ ಲೈವ್ಗೆ ಭಾನುವಾರ ನಾನು ಬಹುಶಃ ಸಂಜೆ ಬರ್ತೀನಿ. ಆ ದಿನ ಭಾನುವಾರದ ದಿನ ನೀವೆಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ತಿಳಿಸಿಕೊಡುವಂತಹ ರಾಯರ ವಿಶೇಷ ವ್ರತಗಳನ್ನು ಶ್ರದ್ಧಾಭಕ್ತಿಯಿಂದ ಮತ್ತು ಅತ್ಯಂತ ನಂಬಿಕೆಯಿಂದ, ರಾಯರ ಮೇಲಿನ ಅತ್ಯಂತ ನಂಬಿಕೆಯಿಂದ ಮಾಡಿದಂತಹ 120 ರಾಯರ ಭಕ್ತರಿಗೆ ಮದುವೆ ಆಗಿದೆ, ಅದು ಬಹಳ ಸಂತೋಷ. 620 ರಾಯರ ಭಕ್ತರಿಗೆ ಕೆಲಸ ಸಿಕ್ಕಿದೆ, ಅದು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವಿಶೇಷ. ಹಾಗೆಯೇ 800 ರಾಯರ ಭಕ್ತರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿದೆ. ಇವರೆಲ್ಲರೂ ಕೂಡ ನನಗೆ ಫೋನ್ ಮಾಡಿ ಹೇಳ್ತಿರ್ತಾರೆ, ಅದರ ಅಂಕಿಅಂಶಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸುಮಾರು 400 ರಾಯರ ಭಕ್ತರು ಮನೆ ಕಟ್ಟಿದ್ದಾರೆ. ನಾನು ವಿಶೇಷವಾಗಿ ಹೇಳ್ತಿರ್ತೀನಿ, ಮನೆ ಕಟ್ಟಬೇಕು, ದುಡ್ಡಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದಕ್ಕೆಲ್ಲ ನಾನು ಆ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೀನಿ. ಅದನ್ನು ನೋಡಿ ಶ್ರದ್ಧಾಭಕ್ತಿಯಿಂದ, ನಂಬಿಕೆಯಿಂದ ಇವರೆಲ್ಲರೂ ಮಾಡಿದ್ದಾರೆ. ಅದರ ಫಲವನ್ನು ರಾಯರು ಇವರಿಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. 250 ರಾಯರ ಭಕ್ತರಿಗೆ ವಿದೇಶಕ್ಕೆ ಹೋಗೋದಕ್ಕೆ ವೀಸಾ ಸಿಕ್ಕಿದೆ. ವಿದೇಶಕ್ಕೆ ಹೋಗೋದಕ್ಕೆ ವೀಸಾ ಸಿಗೋದು ಬಹಳ ಕಷ್ಟ. ಅಂಥವರಿಗೆ ರಾಯರ ಅನುಗ್ರಹದಿಂದ, ರಾಯರ ಆಶೀರ್ವಾದದಿಂದ ವೀಸಾ ಸಿಕ್ಕಿದೆ. ನನ್ನ ಚಾನಲ್ ಮೂಲಕ ಆ ವೀಕ್ಷಕರಿಗೆ ಒಳ್ಳೆಯದಾಗಿದೆ ಅಂದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವಾ. 300 ದಂಪತಿಗಳಿಗೆ ರಾಯರ ವ್ರತ ಮಾಡಿ ಸಂತಾನ ಭಾಗ್ಯ ಆಗಿದೆ. ನೋಡಿ, ಇದು ಬಹಳ ವಿಶೇಷ. ನನಗೆ ಯಾವಾಗಲೂ ಫೋನ್ ಮಾಡಿ ಹೇಳ್ತಿರ್ತಾರೆ, ಗುರುಗಳೇ ನಮಗೆ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ, ಯಾವ ರಾಯರ ವ್ರತ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಅಂಥವ್ರಿಗೂ ಕೂಡ ನಾನು ರಾಯರ ವಿಶೇಷ ವ್ರತಗಳು, ಸಣ್ಣ ಸಣ್ಣ ವ್ರತ, ಅದಕ್ಕೆ ನೀವೇನು ಖರ್ಚು ಮಾಡೋದು ತುಂಬ ಏನಿರೋದಿಲ್ಲ, ನಂಬಿಕೆ ಮಾತ್ರ ನೀವು ಖರ್ಚು ಮಾಡಬೇಕು. ಅಂತಹ ವ್ರತಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಯಾರ್ಯಾರು ಅದನ್ನು ಮಾಡಿದ್ರೋ ಅವರೆಲ್ಲರಿಗೆ 300 ದಂಪತಿಗಳಿಗೆ ರಾಯರ ವ್ರತ ಮಾಡಿ ಸಂತಾನ ಭಾಗ್ಯ ಆಗಿದೆ. ಹಾಗೆಯೇ ಬಹಳಷ್ಟು ಜನ ಈ CET ಪರೀಕ್ಷೆಯಲ್ಲಿ, ನೀಟ್ ಪರೀಕ್ಷೆಯಲ್ಲಿ, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಮಾರ್ಕ್ಸ್ನಲ್ಲಿ ಎಲ್ಲರೂ ಬುದ್ಧಿವಂತರು, ಚೆನ್ನಾಗಿ ಓದಿರ್ತಾರೆ. ನೋಡಿ, ಓದದೆ ನೀವು ರಾಯರ ವ್ರತ ಮಾಡಿ ನಾನು KS ಪಾಸ್ ಮಾಡ್ತೀನಿ, IAS ಪಾಸ್ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನೀವು ಬುದ್ಧಿವಂತರಾಗಿರಬೇಕು, ಚೆನ್ನಾಗಿ ಓದಿರಬೇಕು. ಆದರೆ ಅದೃಷ್ಟ ಇಲ್ಲದೆ ನೀವು ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ದರೆ ಏನು ಮಾಡಬೇಕು ಅಂತ ನಾನು ವಿಡಿಯೋ ಪ್ರಸಾರ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿ ಆ ಸ್ವಾಮಿ ಸನ್ನಿಧಿಗೆ ಹೋಗಿದ್ದಂತಹ, ಈಗ ಕೆಲವೇ ದಿನಗಳ ಹಿಂದೆ 5 ಜನ ರಾಯರ ಭಕ್ತರಿಗೆ CETಯಲ್ಲಿ ಸೆಲೆಕ್ಷನ್ ಆಗಿದೆ, ನೀಟ್ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಿದ್ದಾರೆ, ಅವರಿಗೆ ಸೀಟ್ ಕೂಡ ಸಿಕ್ಕಿದೆ. ಇದು ನನಗೆ ಬಹಳ ಅತ್ಯಂತ ಸಂತೋಷ ಕೊಡುವಂಥ ವಿಚಾರ. ಯಾಕೆಂದರೆ ನಾನು ಮಾಡ್ತಾ ಇರೋದು ರಾಯರ ಸೇವೆ, ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ. ಯಾರ್ಯಾರಿಗೆ ವೈದ್ಯಕೀಯ ಪರೀಕ್ಷೆ ಪಾಸಾಗಿ ಅವರು ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೋಡಿ, ನಾನು ತಿಳಿಸ್ಕೊಟ್ಟಂಥ ಈ ವ್ರತ ಮತ್ತು ಪೂಜೆಗಳ ಮೂಲಕ ಭಕ್ತರಿಗೆ ವಿಶೇಷವಾದಂಥ ಅನುಗ್ರಹ ಆಗಿದೆ ಅಂತಂದರೆ ಅದಕ್ಕಿಂತ ಪುಣ್ಯ ನನಗೆ ಇನ್ನೇನಿದೆ ಅಲ್ವಾ. ಎಲ್ಲರಿಗೂ ಅಭಿನಂದನೆಗಳು. ಹಾಗೆಯೇ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ರಾಯರ ಭಕ್ತರ ಅನುಭವಗಳು, ಜೊತೆಗೆ ರಾಯರಿಂದ ಆದಂತಹ ವಿಶೇಷವಾದಂಥ ಅನುಗ್ರಹದ ಬಗ್ಗೆ ನಾನು ಪ್ರಸಾರ ಮಾಡ್ತೀನಿ. ಈಗಾಗಲೇ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಲ್ಲಿ ಅನೇಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಅಂದರೆ ಅವರಿಗೆ ರಾಯರು ಏನೇನು ಅನುಗ್ರಹ ಮಾಡಿದ್ರು ಅನ್ನೋದ್ರ ಬಗ್ಗೆ ಚಾನಲ್ ಮೂಲಕ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನೂ ಕೂಡ ನಿಮ್ಮ ಮುಂದೆ ಕರೆದುಕೊಂಡು ಬಂದು ರಾಯರಿಂದ ಅವರಿಗಾಗಿರುವಂತಹ ಅನುಗ್ರಹವನ್ನು ಅವರ ಮಾತಲ್ಲೇ ಖಂಡಿತವಾಗಲೂ ತಿಳಿಸ್ತೀನಿ. ಕೆಲವು ದಿನಗಳ ಹಿಂದೆ ಒಬ್ಬ ಮಹಿಳೆ ನನಗೆ ಫೋನ್ ಮಾಡಿದರು.
ನಾನು ಅವರನ್ನೇ ಕರೆದೆ, ನೀವೇ ಬಂದು ಮಾತಾಡಿ, ನೀವು ಮಾತಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ನೋಡ್ತಾರೆ ಅಂತಂದೆ. ಆದರೆ ಅವರು, ಗುರುಗಳೇ ನಾನು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನನಗೆ ಸಂಕೋಚ ಆಗುತ್ತೆ, ಆದ್ದರಿಂದ ನೀವೇ ತಿಳಿಸ್ಬಿಡಿ ಅಂತ ಅವರ ಅನುಭವವನ್ನು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅನ್ನೋದನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನೋಡಿ, ಅವರು ಆ ಮಹಿಳೆ ಬೆಂಗಳೂರು ನಿವಾಸಿ, ಕೆಲವು ದಿನಗಳ ಹಿಂದೆ ಮಂತ್ರಾಲಯಕ್ಕೆ ಹೋಗಿದ್ದಾರಂತೆ. ಹೋದಾಗ ರಾಯರ ದರ್ಶನ ಎಲ್ಲ ಆಯಿತು. ಅವರಿಗೆ ಒಂದು ಆಸೆ ಇತ್ತು, ರಾಯರದೊಂದು ಪುಟ್ಟದೊಂದು ವಿಗ್ರಹ ತೊಗೊಂಬರ್ಬೇಕು ಅಂತ. ಸರಿ, ಮಂತ್ರಾಲಯದಲ್ಲಿ ರಾಯರ ಮಠದ ಹೊರಭಾಗದಿಂದ ಅಂಗಡಿಗಳೆಲ್ಲ ಇದೆಯಲ್ಲ, ಆ ಭಾಗಕ್ಕೆ ಹೋಗುವ ಸ್ಥಳದಲ್ಲಿ ಒಂದು ಅಂಗಡಿಗೆ ಹೋಗಿ ಒಂದು ಪುಟ್ಟದೊಂದು ರಾಯರ ವಿಗ್ರಹನ ನೋಡಿದ್ರಂತೆ. ಅವ್ರಿಗೆ ಇಷ್ಟ ಆಗಿದೆ. ಸರಿ, ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರಂತೆ. ಅವರು 350 ರೂಪಾಯಿ ಆಗುತ್ತಮ್ಮ ಈ ವಿಗ್ರಹಕ್ಕೆ ಅಂದ್ರಂತೆ. ಇವ್ರ ಹತ್ರ 350 ರೂಪಾಯಿ ಇಲ್ಲ, ಏನೋ 100-150ರಲ್ಲಿ ಏನೋ ಸಿಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಸ್ ಚಾರ್ಜಿಗೆ ಬೇಕು ಅಲ್ವಾ, ಇವ್ರ ಹತ್ರ ದುಡ್ಡಿಲ್ಲ. ಸರಿ, ಅವರಿಗೆ ತುಂಬ ಒಂಥರ ಬೇಸರ ಆಯ್ತಂತೆ. ಅಯ್ಯೋ 350 ರೂಪಾಯಿ ಅಲ್ಲ, ಕಡಿಮೆಗೆ ಸಿಕ್ಕಿದ್ದಿದ್ರೆ ನಾನು ಈ ರಾಯರ ವಿಗ್ರಹನ ತೊಗೊಂಡೋಗ್ಬೋದಾಗಿತ್ತು, 100-150 ರೂಪಾಯಿ ಆದರೆ ಕೊಟ್ಟು ತೊಗೊಂಡೋಗ್ಬೋದಾಗಿತ್ತು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ವಿಗ್ರಹವನ್ನು ತಗೊಳ್ಳದೆ ಬಹಳ ಬೇಜಾರಿಂದ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮಠದಲ್ಲಿ. ಮಠಕ್ಕೆ ಬರುವಂಥ ಭಕ್ತರಿಗೆ ಕುಡಿಯೋದಕ್ಕೆ ಅಂತ ಒಂದು ನೀರಿನ ವ್ಯವಸ್ಥೆ ಮಾಡಿದಾರಲ್ಲ, ಅಲ್ಲಿಗೆ ಬಂದು ಈಕೆ ತುಂಬ ಬಾಯಾರಿಕೆ ಆಗ್ತಾ ಇತ್ತಂತೆ. ನೀರು ಕುಡಿಯೋಣ ಅಂತ ಲೋಟ ತಗೊಳ್ಳೋಕ್ಕೆ ಅಂತ ಕೈ ಹಾಕಿದ್ರೆ, ಲೋಟವನ್ನು ಹಿಂಗೆ ಎತ್ತಿದ್ರೆ, ಇವರು ಯಾವ ವಿಗ್ರಹ, ರಾಯರ ವಿಗ್ರಹವನ್ನು ಅಲ್ಲಿ ಅಂಗಡಿಲಿ ನೋಡಿದ್ರಲ್ಲ, ಅದೇ ವಿಗ್ರಹ ಆ ಲೋಟದ ಹಿಂಭಾಗ ಇತ್ತಂತೆ. ನೋಡಿ, ಇವ್ರಿಗೆ ರಾಯರ ವಿಗ್ರಹ ನೋಡಿ ಒಂದು ಕ್ಷಣ ಭಯ ಆಗೋಗ್ಬಿಡ್ತಂತೆ. ಯಾಕೆ ಅಂತಂದರೆ, ನಾನೇನಾದರೂ ಈ ವಿಗ್ರಹನ ಅಲ್ಲಿಂದ ಎತ್ಕೊಂಡು ಬಂದ್ಬಿಟ್ನಾ, ನನಗೆ ಗೊತ್ತಿಲ್ಲದಲ್ಲೇ ಇಷ್ಟ ಆಯಿತು ಅಂತ ತೊಗೊಂಡು ಬಂದ್ಬಿಟ್ಟಿದ್ದೀನ ಅಂತ ಭಯ ಆಗೋಕ್ಕೆ ಶುರುವಾಗೋಯ್ತಂತೆ. ನೀರನ್ನು ಕುಡಿದಲೇ ಆ ವಿಗ್ರಹ ತೊಗೊಂಡು ಓಡೋದ್ರಂತೆ ಅಂಗಡಿ ಹತ್ರ ಹೋಗ್ಬಿಟ್ಟು, ಅಣ್ಣ ನನಗೆ ಗೊತ್ತಾಗಲಿಲ್ಲ, ನಾನೇನಾದ್ರು ಗೊತ್ತಿಲ್ಲದಲ್ಲೇ ರಾಯರ ವಿಗ್ರಹ ಏನಾದರೂ ತೊಗೊಂಡು ಹೋಗಿದ್ದೀನಿ ಅಣ್ಣ, ಈ ವಿಗ್ರಹ ಅಲ್ಲಿತ್ತು, ನಾನು ನೀರು ಕುಡಿಯೋಕೆ ಹೋದ ಜಾಗದಲ್ಲಿತ್ತು, ನಾನೇನಾದ್ರು ಗೊತ್ತಿಲ್ಲದೆ ತೊಗೊಂಡು ಹೋಗಿದ್ದೀನ ಅಂತ ಅಂದ್ಬಿಟ್ಟು ಆ ಅಂಗಡಿ ಮಾಲೀಕರು ಕೇಳಿದ್ರೆ, ಆ ಅಂಗಡಿ ಮಾಲೀಕರು ಹೇಳಿದ್ರಂತೆ, ಇಲ್ಲಮ್ಮ ನನ್ನ ಹತ್ರ ಇದ್ದಿದ್ದೇ 2 ವಿಗ್ರಹ ಅಲ್ಲಿ ಇಟ್ಟಿದ್ದೀನಿ ನೋಡಿ ಅಂತಂದ್ರಂತೆ. ನೋಡಿ, ರಾಯರ ಮಹಿಮೆ ಹೇಗಿದೆ ಅಂತಂದರೆ, ಹಣವೇ ಇಲ್ಲದ ರಾಯರ ಭಕ್ತೆಯೊಬ್ಬಳಿಗೆ ಅವಳ ನೋವನ್ನು ಅರ್ಥ ಮಾಡಿಕೊಂಡು ಮಂತ್ರಾಲಯದಲ್ಲಿ ರಾಯರು ಅದೇ ರೀತಿಯ ವಿಗ್ರಹವನ್ನು, ಆ ನೀರು ಕುಡಿತಾರಲ್ಲ, ಕುಡಿಯೋ ನೀರಿನ ಒಂದು ಪ್ಲ್ಯಾಂಟ್ ಇದೆಯಲ್ಲ, ಅಲ್ಲಿ ತಾವೇ ಹೋಗಿ ರಾಯರು ನೆಲೆಸಿದ್ದಾರೆ. ಆ ವಿಗ್ರಹವನ್ನು ಇವರು ತಗೊಂಡು ಬಂದ್ರಂತೆ. ಗುರುಗಳೇ, ನನಗೆ ಎಷ್ಟು ಆನಂದ ಆಗ್ತಾ ಇದೆ ಅಂತಂದರೆ, ನಾನು ಅದನ್ನು ಹೇಗೆ ಹೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಕೇಳಿದೆ, ನೀವು ಅದನ್ನು ನಿತ್ಯ ಪೂಜೆ ಮಾಡಬೇಕಮ್ಮ, ರಾಯರು ನಿಮ್ಮ ಭಕ್ತಿಗೆ ಒಲಿದು ನಿಮ್ಮ ಮನೆಗೆ ಬಂದಿದ್ದಾರೆ, ಮನೆಗೆ ತೊಗೊಂಡು ಬಂದಿದ್ದಾರೆ ಅವರು. ಪ್ರತಿನಿತ್ಯ ನೀವು ರಾಯರಿಗೆ ಒಂದು ತುಳಸಿ ದಳವನ್ನು, ಹೂವನ್ನು ಇಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿ, ನಿಮ್ಮ ಭಕ್ತಿಗೆ ರಾಯರು ಮಂತ್ರಾಲಯದಲ್ಲೇ ಒಲಿದಿದ್ದಾರೆ. ಇದು ಬಹಳ ವಿಶೇಷ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ನಾನು ಅವ್ರಿಗೆ ಹೇಳಿದೆ. ನೋಡಿ, ರಾಯರು ನಿಮಗೆ ಅನುಗ್ರಹ ಮಾಡಬೇಕು ಅಂತಂದರೆ, ರಾಯರ ಪವಾಡಗಳು ನಿಮಗೆ ನಡಿಬೇಕು ಅಂತಂದರೆ, ನಿಮ್ಮಲ್ಲಿ ನಂಬಿಕೆ, ಭಕ್ತಿ, ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಯರೇ ನೀವು ನನ್ನ ಜೊತೆ ಇರಿ, ನನ್ನ ಕೈ ಹಿಡಿದು ಮುನ್ನಡೆಸಿ ಅಂತ ಕೇಳ್ಕೋಬೇಕು. ಆಗ ಮಾತ್ರ ಅವರ ಅನುಗ್ರಹ ನಮಗೆ ಬೇಗ ಆಗೋದಕ್ಕೆ ಸಾಧ್ಯ. ಈ ರಾಯರ ಭಕ್ತಿಗೆ ಆಗಿದ್ದು ಅದೇನೇ. ನಿಮಗೂ ಕೂಡ ರಾಯರ ಅನುಗ್ರಹ ಹೀಗೇ ಆಗಲಿ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ರಾಯರು ಆರೋಗ್ಯ ಭಾಗ್ಯವನ್ನು, ಮತ್ತು ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆಯನ್ನು, ಯಾರಿಗೆ ಮದುವೆ ಆಗಿಲ್ವೋ ಅಂಥವರಿಗೆ ಕಂಕಣ ಭಾಗ್ಯವನ್ನು, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಅನುಗ್ರಹ ಮಾಡಲಿ, ಯಾರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ವೋ ಅಂಥವರಿಗೆ ಅಭಿವೃದ್ಧಿ ಆಗಲಿ ಅಂತ ಇವತ್ತು ನಾನು ಎಲ್ಲರಿಗೂ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೊಮ್ಮೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ 2 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಶುಭಾಶಯಗಳನ್ನು ತಿಳಿಸಿದಂತಹ ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು.
ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ಸರಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ಗ ಮ